ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗೊಟ್ಟು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾವಿವತ್ತು ಮೈಸೂರಿನ ಒಂದು ದೊಡ್ಡ ಗಾಡಿ ಲಾರಿ ಅಂತ ಬರುವ ಟಿಪ್ಪರ್ ಶೋರೂಮ್ಗೆ, ತೌಕಲ್ ಆಟೋ ಕನ್ಸಲ್ಟೆಂಟ್ ಶೋರೂಮ್ಗೆ ಬಂದಿದ್ದೀವಿ. ಯಾಕಂತಂದ್ರೆ ತುಂಬಾ ಜನ ಈ ವೆಹಿಕಲ್ ಕೂಡ ಒಂದು ಸ್ವಂತ ದುಡಿಮೆಗೆ ತಗೋಬೇಕು ಅಂತ ಕೂಡ ಯೋಚನೆ ಮಾಡ್ತಿರ್ತೀರಾ. ನೀವೇ ನೋಡ್ತಿದ್ದೀರಲ್ಲ ಪ್ರತಿಯೊಂದು ಗಾಡಿನೂ. ಈ ಗಾಡಿ ಕೂಡ ಯಾರ್ಯಾರು ಪರ್ಚೇಸ್ ಮಾಡಬೇಕು, ಎಲ್ಲಿ ಸಿಗುತ್ತೆ ಗುರು ಅಂತ ಕೇಳ್ತಾ ಇದ್ರೆ, ಇದು ಮೈಸೂರಿನ ಲೊಕೇಶನ್ ಅಲ್ಲಿ ಇರೋಂಥದ್ದು. ಈ ಗಾಡಿಗಳ ಬಗ್ಗೆ ಡೀಟೇಲ್ಸ್ ಓನರ್ ಹತ್ರನೇ ತಿಳಿಸ್ಕೊಂಡು ಯಾವ್ಯಾವ ಪ್ರೈಸ್ ಮತ್ತೆ ಯಾವ ರೀತಿ ಇದು ನೀವು ಮೇಂಟೆನೆನ್ಸ್ ಮಾಡೋಂಥದ್ದು ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಹಾಗಾದ್ರೆ ರೆಡಿ ಇದ್ದೀರಲ್ಲ, ಅವ್ರ ಹತ್ರ ಕೇಳೋದು ಬನ್ನಿ. ಸರ್ ಹೇಗಿದ್ದೀರಾ? ಸರ್ ಚೆನ್ನಾಗಿದೆ ಸರ್. ನಮ್ಮದು ತವಕಲ್ ಆಟೋ ಲಿಂಕ್ಸ್ ಅಂದ್ಬಿಟ್ಟು ಮೈಸೂರು ಹಳೆ ಕೆಸರೆ. ನಮ್ದು ಬಂದು ಟಾಟಾ 10 ವೀಲು ಮತ್ತು ಭಾರತ್ ಬೆನ್ಸು 912 909 SC ಟಿಪ್ಪರು ಈ ಥರ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಲೋನ್ ಆಪ್ಷನ್ಗೂ ಸಿಗುತ್ತೆ ನಿಮಗೆ. ಇದು ನೋಡಿ, ಇದು 14 ಅಲ್ಲ. ಇವಾಗ ಕೆಲವರು ಈ ಗಾಡಿ ತಗೋಬೇಕು ಅಂತ ಬಂದ್ರೆ ಕರ್ನಾಟಕ ಯಾವ ಮೂಲೆಯಲ್ಲಿ ಇದ್ರು ನಿಮ್ ಶೋರೂಮ್ ಕಡೆಯಿಂದ ಲೋನ್ ಮಾಡಿಸ್ಕೊಡ್ತೀರಾ? ಲೋನ್ ಆಪ್ಷನ್ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಆಗುತ್ತೆ, ಕೊಡ್ತೀವಿ. ಓಕೆ ಸರ್. ನಿಮ್ ಸಂಸ್ಥೆ ಇಲ್ಲಿ ಎಷ್ಟು ವರ್ಷದಿಂದ ಇದೆ? ನಮ್ಮದು 5 years. 5 years ಇಂದ. 20 years ಆಯ್ತು ಸರ್ ನಾವು ಡೀಲಿಂಗ್ ರೆಡಿ ಮಾಡಿ. ಇವರು ಇನಾಯತುಲ್ಲಾ ಅಂತ ನಮ್ದು ಬಾಸ್. ಇವರು ತವಕಲ್ ಆಟೋ ಲಿಂಕ್ಸ್ ಅಂತ ಮೈಸೂರು ಹಳೆ ಕೇಸಿಂದ ಮಾತಾಡಿ ನಿಮಗೆ ಪ್ರತಿ ಒಂದು ವೆಹಿಕಲ್ ನಮ್ಮ ಹತ್ರ ಸಿಗುತ್ತೆ. ಟಾಟಾ 10 ವೀಲು 2518 2523 ಸಿಗುತ್ತೆ. ಭಾರತ್ ಬೆನ್ಸ್ 2523 2528 ಸಿಗುತ್ತೆ. ಭಾರತ್ ಬೆನ್ಸು ಏನಾದ್ರು ಆ ಥರ ತೊಂದರೆ ಇಲ್ಲ. ನಿಮಗೆ ಪ್ರತಿ ಒಂದು ಡಾಕ್ಯುಮೆಂಟ್ ಕ್ಲಿಯರ್ ಆಗಿ ಕೊಡ್ತೀವಿ. 10 wheel 6 wheel ಎನಿ ವೆಹಿಕಲ್ ಕೊಡ್ತೀವಿ. ಗೂಡ್ಸ್ ವೆಹಿಕಲ್ ಒನ್ಲಿ ಟಿಪ್ಪರ್. ಸರ್ ಇವತ್ತು ನಿಮ್ ಶೋರೂಮ್ ಅಲ್ಲಿ ಯಾವ ಮಾಡೆಲ್ ಮೇಲೆ ಇದೆ ವೆಹಿಕಲ್? ನಮ್ಮ ಹತ್ರ 13 ಇಂದ 22 ಗಂಟೆ ಆಯ್ತು ಸರ್. ಓಕೆ ಸರ್. ಹಾಗಾದ್ರೆ ಪ್ರತಿಯೊಂದು ಗಾಡಿ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಟ್ಬಿಡಿ. ಸ್ಟಾರ್ಟ್ ಮಾಡೋಣ. ನೋಡ್ತಾ ಇದ್ದೀರಲ್ಲ, ಮೊದಲನೇ ಗಾಡಿ ಕೂಡ ನಿಮ್ಗೊಂದು ಟಾಟಾ ಈಚರ್ ಟೈಪ್ ಇದೆ. ಇದು KL ಇದೆ. ಇದು 14 ಸರ್. ಆಗಿದೆ ಸರ್. ಕರ್ನಾಟಕ ಆಗಿದೆಯಾ? ಓಕೆ ಸರ್. ಇದು ಇವಾಗ ಈ ಗಾಡಿ ಕೂಡ ತಗೋಬೇಕು ಅಂತ ತುಂಬಾ ಜನ ನೋಡೋರ್ಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ತಿಳಿಸ್ಕೊಟ್ಬಿಡಿ ಸರ್. ಸರ್ ಇದು 2011. ಈಗ ನಮ್ಮ ಪ್ರೈಸ್ ಬಂದು 6.5 ಹೇಳ್ತಾ ಇದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. 6,50,000 ಹೇಳ್ತಿದ್ರ ಸರ್. ಇದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ರನ್ನಿಂಗ್ ಕೊಡ್ತೀವಿ ಸರ್. ಓಕೆ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆಯಂತೆ. ನಿಮ್ಗೆ 6,50,000 ಹೇಳ್ತಾ ಇದಾರೆ ಸರ್. ಇವಾಗ 6,50,000 ಹೇಳ್ತಿದ್ದೀರಾ, ಇದಕ್ಕೆ ಲೋನ್ ಆಗುತ್ತಾ? ಲೋನ್ ಆಗುತ್ತೆ ಸರ್. ಎಷ್ಟಾಗುತ್ತೆ? 4 ಲಕ್ಷ ಆಗುತ್ತೆ. 4 ಲಕ್ಷ ಲೋನೇ ಆಗುತ್ತೆ. ನಿಮ್ಗೆ 2,50,000 ರೂಪಾಯಿ ತಂದ್ರೆ ಡೌನ್ ಪೇಮೆಂಟ್. ಆರಾಮಾಗಿ ಈ ಗಾಡಿ ಕೂಡ ಯಾರ್ಯಾರು ನೋಡ್ತಾ ಇರ್ತೀರಾ ಪರ್ಚೇಸ್ ಮಾಡಕ್ ಕೊಡೋ ಹೋಗೋಂಥದ್ದು. ಮತ್ತೊಂದು ಟಾಟಾ ಕಂಪನಿಯ ವೆಹಿಕಲ್ ಕೂಡ ನೋಡ್ತಾ ಇರ್ಬೋದು, ಟಿಪ್ಪರು ದೊಡ್ಡ ಗಾಡಿ. ಸರ್ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳಿಸ್ಕೊಡಿ. 2015 ಮಾಡಲು, ಸೆಕೆಂಡ್ ಓನರು, ಫ್ರೆಶ್ ಇನ್ಸೂರೆನ್ಸು. ಇದು ಬಂದು ನಾವು 19 ಲಕ್ಷ ಹೇಳ್ತಾ ಇದೀವಿ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. 19 ಲಕ್ಷ 2018 15 2015 19 ಲಕ್ಷ ಹೇಳ್ತಿದ್ದೀರಾ? ಹೇಳ್ತಾ ಇದೀವಿ. ಸ್ವಲ್ಪ ಹೆಚ್ಚು ಕಡಿಮೆ 6 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇನ್ಸೂರೆನ್ಸ್ ಫ್ರೆಶ್ ಕಟ್ಟಿ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. ಇವಾಗ 19 ಲಕ್ಷ ಹೇಳಿದ್ರಿ, ಇದಕ್ಕಾದ್ರೆ ಲೋನ್ ಎಷ್ಟಾಗುತ್ತೆ ಸರ್? ಇದಕ್ಕೆ ನಿಮ್ಗೊಂದು ಮಿನಿಮಮ್ ಒಂದು 14 ಲಕ್ಷ ಸಿಗುತ್ತೆ ಸರ್. 14 ಲಕ್ಷ ಲೋನೇ ಆಗುತ್ತೆ. ನಿಮ್ಗೆ 5 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಇದು ನ್ಯೂ ಗಾಡಿ ನೋಡ್ತಾ ಇದ್ದೀರಲ್ಲ, ಟೈರ್ ಎಲ್ಲ ನಿಮಗೆ ಒಂದು 6 ಟೈರ್ ತುಂಬಾನೇ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ತುಂಬಾನೇ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನ್ಯೂ ಗಾಡಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವುದೇ ರೀತಿ ನಿಮ್ಗೆ ಗಾಡಿ ಒಂದು ಸ್ವಲ್ಪನೂ ಒಂದು ಡೆಂಟ್ ಆಗ್ಲಿ ಯಾವುದೇ ರೀತಿ ಇಲ್ಲ. ಗಾಡಿ ತುಂಬಾನೇ ಚೆನ್ನಾಗಿದೆ. ಮತ್ತೆ ಇವ್ರ ಹತ್ರ ಒಂದು ಭಾರತ್ ಬೆನ್ಸ್ ಆ ಕಂಪನಿ ಕೂಡ ನೋಡ್ತಾ ಇರ್ಬೋದು, ಒಂದು ಟಿಪ್ಪರ್. ಸರ್ ಹೇಳಿ ಸರ್ ಡೀಟೇಲ್ಸ್. ಇದು ಸರ್ ಇದು 2018 ಮಾಡಲು. ಇದು ಬಂದು ಆಲ್ರೆಡಿ ಸೇಲ್ ಆಗಿದೆ. ನಮ್ಮ DK ಶಿವಕುಮಾರ್ ಇದ್ದಾರಲ್ಲ, ಅವರ ತಂಗಿ ಮಗನಿಗೆ ಆಲ್ರೆಡಿ ಸೇಲ್ ಆಗಿದೆ. ಇದು ಬಂದು 29 ಲಾಕ್ ನಾವು ಇದು ಮಾಡಿದ್ದು, 28 ಲಾಕ್ಗೆ ಸೇಲ್ ಆಗಿದೆ. ಯಾವ ಮಾಡಲ್ ಅಂತ ಹೇಳಿದ್ರಿ? ಇದು 2018 28 ಲಕ್ಷಕ್ಕೆ ಸೇಲ್ ಆಗಿದೆ. ಆಲ್ರೆಡಿ ಸೇಲ್ ಆಗಿದೆ. ಓಕೆ, ಇದು ಆಲ್ರೆಡಿ ಸೇಲ್. ಮತ್ತೆ ನೆಕ್ಸ್ಟ್ ಒಂದು ಟಾಟಾ ಕಂಪ್ನಿ ನೋಡ್ತಾ ಇರ್ಬೋದು ಸರ್. ಹೇಳಿ ಸರ್ ಡೀಟೇಲ್ಸ್. ಇದು ಸರ್ ಇದು 2021 ಮಾಡಲು. ಓಕೆ, 10 ಸೀಲ್ ಟೈರು, 1,60,000 ಕಿಲೋಮೀಟರ್ ಓಡಿದೆ. ಇದು ಬಂದು ಸಿಂಗಲ್ ಓನರು, 32 ಲಾಕ್ ಹೇಳ್ತಾ ಇದ್ದೀವಿ. ಒಂದು ಸ್ವಲ್ಪ ನಿಮಿಷ ಕೊಡ್ತೀವಿ. ಯಾವ ಮಾಡಲ್ ಹೇಳಿದ್ರಿ? ಇದು 21 2021. ನಿಮ್ಗೆ 32 ಲಕ್ಷನಾ? 32 ಲಕ್ಷ ಹೇಳ್ತಾ ಇದಾರೆ. ಅದ್ರಲ್ಲೂ ಸ್ವಲ್ಪ ನೆಗೆಸಿಬಲ್ ಇರುತ್ತೆ. ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್ ಇದು? ಸರ್ ಲೋನು ನಿಮಗೆ 26 ಇಂದ 27 ಲಕ್ಷ ಆಗುತ್ತೆ ಸರ್. 27 ಲಕ್ಷ ಲೋನ್ ಆಗುತ್ತೆ. 32 ಲಕ್ಷದಲ್ಲಿ 5 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ ಈ ಗಾಡಿಗೆ. 2021 ಮಾಡೆಲ್. ಇದು ಕೂಡ ಟಾಟಾ ಕಂಪನಿಯ ಒಂದು ಟಿಪ್ಪರ್ ವೆಹಿಕಲ್. ನಿಮ್ಗೆ ಇದ್ರ ಬಗ್ಗೆ ಒಂದು ಪ್ರತಿಯೊಂದು ಗಾಡಿ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದ್ರೆ ಇವ್ರ ನಂಬರ್ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ಮೆನ್ಷನ್ ಮಾಡಿರ್ತೀವಿ. ಕಾಲ್ ಮಾಡಿ ತಿಳ್ಕೊಬಹುದು. ಪೇಪರ್ ಫ್ರೆಶ್ ಮಾಡ್ಕೊಡ್ತೀವಿ. ಮತ್ತೊಂದು ಟಾಟಾ ಕಂಪನಿಯ ಒಂದು ಟಿಪ್ಪರ್ ಕೂಡ ನೋಡ್ತಿದ್ದೀರಾ, K549194 ವೆಹಿಕಲ್. ಸರ್ ಹೇಳಿ ಸರ್ ಡೀಟೇಲ್ಸ್.
ಸರ್ ಇದು 2022 ಮಾಡಲು ಫುಲ್ 10 ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಕೊಡ್ತೀವಿ. ಡಾಕ್ಯುಮೆಂಟ್ ಫ್ರೆಶು. ಕಿಲೋಮೀಟ್ರ್ 29,000 ಓಡಿದೆ. 35 ಲ್ಯಾಕ್ ಕೇಳ್ತಾ ಇದ್ದೀವಿ ಸರ್. ಸ್ವಲ್ಪ ನೆಗೋಷಿಯಲ್ ಕೊಡ್ತೀವಿ ಸರ್. ಯಾವ ಮಾಡಲ್ ಹೇಳಿದ್ರಿ ಇದು? ಇದು 22 ಮಾಡಲ್ 2022. ಹೌದು ಸರ್. ಪ್ರೈಸ್ ಬಂದು 35 ಲ್ಯಾಕ್. 35 ಲಕ್ಷ ಹೇಳ್ತಿದ್ದಾರೆ. ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್ಗೆ? 28 ಲ್ಯಾಕ್ ಆಗುತ್ತೆ ಸರ್. 28 ಲಕ್ಷ ಲೋನ್ ಆಗುತ್ತೆ. ಇನ್ನು ಮಿಕ್ಕಿದ್ದು ನೀವು ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ ಈ ಗಾಡಿಗೆ ಬಂದು. ಈ ಗಾಡಿ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಕಾಲ್ ಮಾಡಿ ತಿಳ್ಕೊಬೋದು. ನೋಡ್ತಾ ಇದ್ದೀರಲ್ಲ, ಇವ್ರ ಹತ್ರ ಮತ್ತೆ ಟಾಟಾ ಕಂಪನಿಯ ತುಂಬಾ ಗಾಡಿಗಳಿದಾವೆ. K55 ಇದು ಮೈಸೂರು ವೆಹಿಕಲ್ ಬಂದು. ಇದ್ರ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಸರ್ ಯಾವ ಮಾಡಲು, ಏನ್ ಪ್ರೈಸ್ ಇದೆ ಇದು? ಸರ್ ಇದು 2015 ಮಾಡಲು. ಇದು ಬಂದು 6 ಹೊಸ ಟೈರ್ ಇದೆ. ನಿಮಗೆ ಪೇಪರು ರನ್ನಿಂಗ್ ಕಂಡೀಷನ್ ಕೊಡ್ತೀವಿ. ಇದು ಬಂದು 1950 ಹೇಳ್ತಾ ಇದ್ದೀವಿ. ಸ್ವಲ್ಪ ನೆಗೋಷಿಯಲ್ ಕೊಡ್ತೀವಿ ಸರ್. 1950. 19,50,000. ಹೌದು. ಯಾವ ಮಾಡಲ್ ಹೇಳಿದ್ರಿ ಇದು? ಇದು 2015. 2015 19,50,000 ರೂಪಾಯಿ ಹೇಳ್ತಿದ್ರೆ. K55 ಮೈಸೂರು ವೆಹಿಕಲ್ ಬಂದು ಶೋರೂಮ್ ಟೆಸ್ಟ್ ಇದೆ ಸರ್. ಶೋರೂಮ್ ಟೆಸ್ಟ್ ಅಲ್ಲಿ ವೆಹಿಕಲ್ ಇರೋಂಥದ್ದು. ಯಾಕಂದ್ರೆ ನೀವು ಈ ಮೈಸೂರಲ್ಲಿ ಇರೋರು ತುಂಬಾ ಜನ ಈ ವೆಹಿಕಲ್ ಕೂಡ ಹುಡುಕ್ತಾ ಇದ್ರೆ ಮೈಸೂರಲ್ಲಿ ಇರೋರಿಗೆ ತುಂಬಾ ಹತ್ರ ಇರೋಂಥದ್ದು ಈ ಲೊಕೇಶನ್ ಕೂಡ. ನೋಡಿ, ಈ ಗಾಡಿ ಕೂಡ ನಿಮ್ಗೆ 19,55,000 ರೂಪಾಯಿ ಸಿಗ್ತದೆ. ಲೋನ್ ಕೂಡ ಆಗುತ್ತೆ. ಮತ್ತೊಂದು ಟಾಟಾ ಕಂಪ್ನಿ ನೋಡ್ತಿದ್ದೀರಾ, K51. ಇದು ಬ್ಯಾಂಗ್ಳೂರ್ ವೆಹಿಕಲ್. ಇದ್ರ ಬಗ್ಗೆ ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ಹೇಳಿ ಸರ್, ಇದು ಯಾವ ಮಾಡಲು, ಏನ್ ಪ್ರೈಸ್? 2014 ಮಾಡಲ್ ಸರ್ ಇದು. 2014. ಹೌದು. ಇದು ಟೈರ್ ಕಂಡೀಷನ್ 6 ಒರಿಜಿನಲ್ ಇದೆ, 4 ರೀಸಲ್ ಇದೆ. ಆರ್ಯ ಇಂಟರ್ಪ್ರೆಷನ್ಸ್ ಗಾಡಿ ಇದು ಬಂದು ಅಂಕೋಲದವರು. ಇದು ಬಂದು 12 ಲ್ಯಾಕ್ ಹೇಳ್ತಾ ಇದೀವಿ ಸರ್. ಸ್ವಲ್ಪ ನೆಗೋಷಿಯಲ್ ಕೊಡ್ತೀವಿ ಸರ್. ಇದು ಓಕೆ. 12 ಲಕ್ಷ ಫ್ರೆಶ್. ಎಷ್ಟು? 12 ಲಕ್ಷನ ಇದು? ಹೌದು. 12 ಲಕ್ಷ ಹೇಳ್ತಾ ಇದಾರೆ. ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಈ ಗಾಡಿ ಕೂಡ ಅವೈಲೇಬಲ್ ಇದೆ. K51 ಬ್ಯಾಂಗ್ಳೂರ್ ವೆಹಿಕಲ್ 2012. ಹೌದು ಸರ್. 2014 12 ಲಕ್ಷ ಹೇಳ್ತಾ ಇದಾರೆ. ಈ ಗಾಡಿ ಕೂಡ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ನೋಡ್ತಾ ಇದ್ರಲ್ಲ, ಟಾಟಾ ಕಂಪ್ನಿ ತುಂಬಾ ಗಾಡಿ ಇದಾವೆ. ಯಾರ್ಯಾರಿಗೆ ಯಾವ ಮಾಡಲ್ ಬೇಕು ಕಾಲ್ ಮಾಡಿ ತಿಳ್ಕೊಳ್ಳೋಣ. ಮತ್ತೆ ಇವರಲ್ಲಿ ಭಾರತ್ ಬೆಂಜ್ ಒಂದು 2ನೇ ವೆಹಿಕಲ್ ನೋಡ್ತಾ ಇರ್ಬೋದು. ಇದು KL33 ಇದೆ. ಕರ್ನಾಟಕ ಕೂಡ ಮಾಡ್ಕೊಡ್ತಾರೆ. ಇದ್ರ ಬಗ್ಗೆ ತಿಳ್ಕೊಳ್ಳೋ ಡೀಟೇಲ್ಸ್ ಸರ್ ಹೇಳಿ ಸರ್. ಇದು ಸರ್ ಇದು 2014 ಮಾಡಲು. ಇದು ಬಂದು 10 ಸೀಲ್ ಟೈರ್ ಹಾಕ್ಕೊಡ್ತೀವಿ. ಪೇಪರ್ ರನ್ನಿಂಗ್ ಕಂಡೀಷನ್ ಇದೆ. ನಮ್ಮ ಕರ್ನಾಟಕಕ್ಕೆ ರೀನಂಬರ್ ಮಾಡ್ಕೊಡ್ತೀವಿ. ಇದು ಬಂದು 20 ಲಕ್ಷ ಹೇಳ್ತಾ ಇದೀವಿ. ಸ್ವಲ್ಪ ನೆಗೋಷಿಯೇಷನ್. 2014 ಮಾಡಲ್. 2014 ಮಾಡಲು. ನಿಮ್ಗೆ 10 ಟೈರ್ ಬಂದು ನಿಮ್ಗೆ ಹೊಸ ಟೈರು CA ಟೈರ್ ಹಾಕೊಡ್ತಾರಂತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಭಾರತ್ ಬೆಂಜ್. ಏನ್ ಪ್ರೈಸ್ ಹೇಳಿದ್ರಿ ಸರ್ ಇದು? ಸರ್ ಇದು 20 ಲ್ಯಾಕ್. 20 ಲಕ್ಷ ಹೇಳ್ತಾ ಇದಾರೆ. ಅದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬಕೆಟ್, ಬ್ರಾಂಡ್ ನ್ಯೂ ಟೈರ್. ಓಕೆ. ಲೋನ್ ಎಷ್ಟಾಗುತ್ತೆ ಸರ್ ಇದು? ಸರ್ ಇದು ಆಗುತ್ತೆ ಸರ್ ಒಂದು 14 ರಿಂದ 15 ಲಕ್ಷ ಆಗುತ್ತೆ. 14 ರಿಂದ 15 ಲಕ್ಷ ಲೋನ್ ಆಗುತ್ತೆ. ಒಂದು 5 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. ನೋಡಿದ್ರಲ್ಲ ಇವ್ರ ಹತ್ರ ಯಾವ್ಯಾವ ಗಾಡಿ ಯಾವ ರೇಟ್ ಅಲ್ಲಿ ಇತ್ತಂತ. ಇವ್ರ ಶೋರೂಮ್ಗೆ ಬರ್ಬೇಕು ಅಂತಂದ್ರೆ ಇವ್ರ ಲೊಕೇಶನ್ ಕೂಡ ತಿಳಿಸ್ಕೊಡ್ತಾರೆ ಸರ್. ಇದು ಯಾವ ಲೊಕೇಶನ್ ಅಲ್ಲಿ ಬರುತ್ತೆ ಸ್ವಲ್ಪ ಜೋರಾಗಿ ಹೇಳಿ ಸರ್. ಸರ್ ಇದು ಹಳೆ ಕೆಸ್ರೆ. ಕ್ಯಾರ್ಮಿಲ್ಗೆ ಹೋಗೋ ರೋಡಲ್ಲಿ ಹಳೆ ಕೆಸ್ರೆ ಅಂತ ಇದೆ ಸರ್. ಅಲ್ಲಿ ನಮ್ಮ ಲಾರಿ ಗ್ಯಾರೇಜ್ಗಳಿದೆ. ಬಾಡಿ ಬಿಲ್ಡರು, ಸೂಪರ್ ಬಾಂಡ್ ಇದೆ, ಮತ್ತೆ ಈ ಕಡೆ ರಾಯಲ್ ಇದೆ. ನಿಮ್ಮ ಹಳೆ ಕೆಸ್ರೆಯಿಂದ ಬರ್ಬೇಕಾದ್ರೆ ನೀವು ಕ್ಯಾರ್ಮಿಲ್ಗೆ ಹೋಗೋ ರೋಡಲ್ಲಿ ಸಿಗುತ್ತೆ ಸರ್. ನೋಡಿದ್ರಲ್ಲ, ಮೈಸೂರಿನ ಹಳೆ ಕೆಸ್ರೆ ಹತ್ರ ಬರೋಂಥ ಶೋರೂಮ್ ಇದು. ಯಾರ್ಯಾರು ಈ ಗಾಡಿ ಬಗ್ಗೆ ತಗೋಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಇವ್ರ ನಂಬರ್ ಕೂಡ ಹಾಕಿರ್ತೀವಿ. ಪ್ರತಿಯೊಂದು ಗಾಡಿ ಡೀಟೇಲ್ಸ್ನ ಕಾಲ್ ಮಾಡಿ ತಿಳ್ಕೊಂಡು ಯಾರು ತಗೋಬೇಕು ಅಂತಂದ್ರೆ ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ ಒಂದು ಒಳ್ಳೆ ವೆಹಿಕಲ್ನ ತಗೊಂಡೋಗಿ ನೀವು ತಗೊಂಡವರು ಒಂದು ಒಳ್ಳೆ ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತೀವಿ.